ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ನಾವು 12 ಭಾವಗಳ ಕಾರಕತ್ವಗಳಲ್ಲಿ 2ನೇ ಭಾವದ ಕಾರಕತ್ವಗಳ ಬರೆಗೆ ನೋಡಿದ್ದೀವಿ. ಈ ಭಾಗದಲ್ಲಿ 3ನೇ ಭಾವದ ಕಾರಕತ್ವಗಳಿಂದ 12ನೇ ಭಾವದ ಕಾರಕತ್ವಗಳವರೆಗೆ ನೋಡೋಣ. ಸ್ನೇಹಿತರೆ, ಈ ಎಲ್ಲಾ ಕಾರಕತ್ವಗಳು ಜ್ಯೋತಿಷ ಶಾಸ್ತ್ರದಲ್ಲಿ ಇರುವ ಒಂದೊಂದು ಪದ್ಧತಿಗಳ ಮೂಲಕವಾಗಿ ಫಲ ಮತ್ತು ಭವಿಷ್ಯಗಳನ್ನು ಹೇಳುವುದಕ್ಕೆ ಅಂತ ಎಲ್ಲಾ ಹಿಂದಿನ ಜ್ಯೋತಿಷ ತಜ್ಞರುಗಳು ಮತ್ತು ಪಂಡಿತರುಗಳು ನೂರಾರು ವರ್ಷಗಳಿಂದ ಅವರವರ ಅನುಭವಗಳನ್ನು ಇಟ್ಟು ತಯಾರು ಮಾಡಿದ್ದ ಕಾರಕತ್ವಗಳಾಗಿ ಇರುತ್ತವೆ. ಆ ಕಾರಕತ್ವಗಳ ಸಂಗ್ರಹಣಗಳನ್ನು ನಿಮಗೆ ನೀಡುತ್ತಿದ್ದೇನೆ. ಈ ಕಾರಕತ್ವಗಳನ್ನು ಒಂದೊಂದು ಜಾತಕವಾಗಿ ನಾವು ವಿಶ್ಲೇಷಣೆ ಮಾಡುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಓಕೆ, ಈಗ ನಾವು 3ನೇಯ ಭಾವದ ಕಾರಕತ್ವಗಳನ್ನು ನೋಡೋಣ. 3ನೇಯ ಭಾವ, ಇದನ್ನ ಸಹೋದರ ಭಾವ ಅಂತನೂ ಹೇಳಬಹುದು, ಅಥವಾ ಭ್ರಾತೃಭಾವ ಅಥವಾ ವಿಜಯ ವೀರ್ಯ ಭಾವ ಅಂತನೂ ಹೇಳಬಹುದು. ವಿಜಯ ಅಂದ್ರೆ ವಿಕ್ಟರಿ, ಭೋಗ, ಕಿರಿಯ ಸಹೋದರ, ಸಂಗೀತ, ದೈಹಿಕ ಶಕ್ತಿ, ಕಿವಿ ಮತ್ತು ಕಿವಿಯ ರೋಗಗಳು, ವ್ಯಕ್ತಿಯ ಪರಾಕ್ರಮ ಮತ್ತು ಧೈರ್ಯ, ಸ್ವಪ್ರಯತ್ನ, ಉದ್ಯಮ ಅಭಿವೃದ್ಧಿ, ಭೂಮಿಯಿಂದ ಆದಾಯ, ದೇಹದ ಅಂಗಗಳಲ್ಲಿ ಕುತ್ತಿಗೆ, ಭುಜಗಳು, ಕೈಗಳು, ಗಂಟಶ್ರುತಿ, ಅವನ ಕೌಶಲ್ಯಗಳು, ಅಂದರೆ ಒಳ್ಳೆ ಸ್ಕಿಲ್ಡ್ ಪರ್ಸನ್ ಆಗಿ ಇರುತ್ತಾನ, ಮತ್ತು ಅವನ ಸಣ್ಣ ಪ್ರಯಾಣಗಳು, ದೂರ ಸಂಪರ್ಕ, ಪತ್ರಗಳು, ನರಮಂಡಲದ ವ್ಯವಸ್ಥೆಗಳು, ಅವನು ಇರುವ ಜಾಗದಿಂದ ಸ್ಥಳ ಬದಲಾವಣೆ ಅಥವಾ ಕೆಲಸಗಳಲ್ಲಿ ಬದಲಾವಣೆ, ವಾಹನ ಬದಲಾವಣೆ, ಮನೆ ಕೈಬಿಟ್ಟು ಹೋಗುವುದು ಅಂದರೆ ಮನೆಗಳನ್ನು ಮಾರುವುದು, ಬ್ರೋಕರ್, ವರದಿಗಾರು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. 4ನೆಯ ಭಾವ, ಇದನ್ನು ಮಾತೃಭಾವ ಅಥವಾ ಸುಖ ಭಾವ ಅಂತಲೂ ಹೇಳಬಹುದು. ಮನೆ, ವಾಹನ, ಸ್ಥಿರ ಆಸ್ತಿಗಳು, ಚಲಿಸಬಲ್ಲ ಆಸ್ತಿಗಳು, ವ್ಯಾಪಾರ, ಶುಭ ಕಾರ್ಯಗಳು, ತಾಯಿ, ಸಂಬಂಧಿಕರು, ಆಸ್ತಿ ಮತ್ತು ವಾಹನಗಳಿಂದ ಸುಖ, ಜಯದಿಂದ ಖ್ಯಾತಿ, ಸಾಕುವ ಪ್ರಾಣಿಗಳು, ಮತ್ತು ದೇಹದಲ್ಲಿ ಹೃದಯ, ಶ್ವಾಸಕೋಶ, ಮೂತ್ರಕೋಶ, ಕಿಡ್ನಿ, ಮತ್ತೆ ಹಸು, ಹಾಲು, ಕರು, ದೇವಸ್ಥಾನದ ಸೇವೆ, ಕೃಷಿ ಸಂಬಂಧ ಕೆಲಸಗಳು, ಬಾವಿ, ತವರು ಪಟ್ಟಣ, ಕಟ್ಟಡಗಳು, ಪ್ರೇಮದ ವೈಫಲ್ಯ ಅಂದರೆ ಲವ್ ಫೇಲ್ಯೂರ್, ನಾಸ್ತಿಕ, ಪರಿಶುದ್ಧತೆ, ಖಾಸಗಿ ಜೀವನ, ಕೇಂದ್ರ ಶಿಕ್ಷಣ, ಗೃಹ ಉಪಯೋಗ ಉಪಕರಣಗಳು, ನೀರಿನ ಪ್ರದೇಶಗಳು, ಗಣಿಗಳು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. 5ನೇ ಭಾವ, ಇದನ್ನು ಪುತ್ರ ಭಾವ ಅಂತಲೂ ಹೇಳಬಹುದು, ಸಂತಾನ ಭಾವ ಅಂತ ಹೇಳಬಹುದು, ಅಥವಾ ಪೂರ್ವ ಪುಣ್ಯ ಭಾವ ಅಥವಾ ಪಂಚಮ ಸ್ಥಾನ ಅಂತಲೂ ಹೇಳಬಹುದು. ಅಜ್ಜನ್ನು ಸೂಚಿಸುತ್ತೆ. ಪುತ್ರರಿಂದ ಸಂತೋಷ, ಸಂತತಿ, ರೋಗದಿಂದ ಬಿಡುಗಡೆ. 6ನೇಯ ಭಾವ ರೋಗ, ಅದಕ್ಕೆ ವ್ಯಯಭಾವ 5ನೇ ಭಾವ ಆಗುತ್ತೆ. ಅಂದರೆ ಅದಕ್ಕೆ 12ನೇ ಭಾವ 5ನೇ ಭಾವವಾಗುತ್ತೆ. ಅದು ರೋಗದಿಂದ ನಿವಾರಣೆಯನ್ನು ಸೂಚಿಸುತ್ತೆ. ಗರ್ಭಾವಸ್ಥೆ, ಹೃದಯ, ಹೊಟ್ಟೆ, ಮಂತ್ರೋಪದೇಶ, ಬುದ್ಧಿ, ಪ್ರೀತಿ ಪ್ರೇಮದ ವಿಚಾರಗಳು, ಅದೃಷ್ಟ, ಕುಲದೇವರು ಮತ್ತು ಉಪಾಸನ ದೇವರು, ಹಾರ್ಮೋನ್ಗಳು, ಬೆನ್ನಿನ ಭಾಗ, ಸ್ವಯಂಭೋಗದಲ್ಲಿ ಹೆಚ್ಚಿನ ಒಲವು, ಜೂಜಾಟ, ಕೆಲಸವಿಲ್ಲದೆ ಇರುವುದು, ಲೈಂಗಿಕ ಆಕರ್ಷಣೆಗಳಿಗೆ ಒಳಗಾಗುವಿಕೆ, ವಿವಾಹಕ್ಕೆ ಮುಂಚೆ ಇರುವ ಲೈಂಗಿಕ ಸಂಬಂಧಗಳು, ಸಂತಾನ ಅಭಿವೃದ್ಧಿಗೆ ಬೇಕಾಗಿದ್ದ ಜೈವಿಕ ಅಣುಗಳು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ನೋಡಿ, 5ನೇ ಭಾವಕ್ಕೆ ಅಶುಭ ಗ್ರಹಗಳ ಬಲವಾದ ಸಂಪರ್ಕವಿದ್ದರೆ ಪುತ್ರರಿಂದ ದುಃಖ ಮತ್ತು ಪುತ್ರರಿಂದ ಪ್ರಯೋಜನವಿರಲ್ಲ. ಕೆಲವು ಬಾರಿ ಪುತ್ರ ಪ್ರಾಪ್ತಿನೂ ಇರಲ್ಲ. ಅದಕ್ಕೆ 5ನೇ ಭಾವಕ್ಕೆ ಯಾವಾಗಲೂ ಶುಭ ಗ್ರಹಗಳ ಸಂಪರ್ಕವಿರಬೇಕು. 6ನೇಯ ಭಾವ, ಇದನ್ನು ಶತ್ರುಭಾವ ಅಥವಾ ರೋಗಭಾವ ಅಂತಲೂ ಹೇಳಬಹುದು. ನಮ್ಮ ಸಾಲಗಳು, ಶತ್ರುಗಳು, ರೋಗಗಳು, ನ್ಯಾಯಾಲಯದ ಪ್ರಕರಣಗಳ ಬಗ್ಗೆ ಸೂಚಿಸುತ್ತೆ. ಮದುವೆ ನಿಷೇಧ, 7ನೇ ಭಾವ ಮದುವೆಯನ್ನು ಸೂಚಿಸುತ್ತೆ. 6ನೇಯ ಭಾವ ಅದಕ್ಕೆ 12ನೇ ಭಾವವಾಗಿ ವ್ಯಯಭಾವವಾಗಿ ಮದುವೆ ನಿಷೇಧವನ್ನು ಸೂಚಿಸುತ್ತೆ. ಹೆಚ್ಚುತ್ತಿರುವ ಶತ್ರುಗಳು, ಒಂದಕ್ಕಿಂತ ಹೆಚ್ಚಿನ ಆಸ್ತಿಗಳು, ವಾಹನಗಳು, ಮದುವೆ ವಿಚಾರದಲ್ಲಿ ದೀರ್ಘಕಾಲದ ಮದುವೆ ನಿಷೇಧ, ದೇಹದ ಭಾಗದಲ್ಲಿ ಲಿವರ್ ಅಂದರೆ ಯಕೃತ್ತು ಮತ್ತು ಸೊಂಟದ ಭಾಗಗಳು, ಹೊಟ್ಟೆ, ಗುಣಪಡಿಸಬಹುದಾದ ರೋಗಗಳು, ಬಾಡಿಗೆ ಮನೆ, ಡಾಕ್ಟರು ಮತ್ತು ನರ್ಸುಗಳು, ಹಗೆತನ, ಜಿಪುಣತನ ಎನ್ನುವ ಕಾರಕತ್ವಗಳನ್ನು 6ನೇ ಭಾವ ಸೂಚಿಸುತ್ತೆ. ವೈವಾಹಿಕ ಭಾವವಾದ 7ನೇ ಭಾವ, 7ನೇ ಭಾವದ ಅಧಿಪತಿ
6ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ 7ನೇ ಮನೆಗೆ 6ನೇ ಮನೆ ವ್ಯಯಭಾವ ಆಗುವುದರಿಂದ ವೈವಾಹಿಕ ವಿಚಾರಗಳಲ್ಲಿ ವಿಳಂಬವಾಗುತ್ತೆ. ಕೆಲವು ಸಮಯಗಳಲ್ಲಿ ಮದುವೆನೇ ಆಗದೆ ಹೋಗುತ್ತೆ. ಯಾವಾಗಲೂ ಒಂದು ಭಾವಕ್ಕೆ ಅದರ 12ನೇ ಭಾವ ವ್ಯಯ ಭಾವವಾಗುತ್ತೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. 7ನೆಯ ಭಾವ ಇದನ್ನು ವೈವಾಹಿಕ ಭಾವ ಅಂತಲೂ ಹೇಳಬಹುದು. ಕಾಮ, ಇಂದ್ರಿಯತೆ, ಸಂಭೋಗ ಶಕ್ತಿ, ಸಂಸಾರಿಕ ಸುಖ, ದಾಂಪತ್ಯ ಸುಖ, ಗಂಡ ಅಥವಾ ಹೆಂಡತಿ, 2ನೆಯ ಮಗು, ಗ್ರಾಹಕರು, ಪ್ರತಿಸ್ಪರ್ಧಿಗಳು, ಉದ್ಯಮ ಪಾಲುದಾರರು, ಮೂತ್ರಕೋಶ, ಗರ್ಭಕೋಶ, ಅನುಮೋದಿತ ಲೈಂಗಿಕ ಅಭ್ಯಾಸಗಳು. 7ನೇ ಭಾವಕ್ಕೆ ಅಶುಭ ಗ್ರಹಗಳ ಸಂಪರ್ಕವಿದ್ದರೆ, ಉದಾಹರಣೆಗೆ ರಾಹು ಇದ್ದರೆ ಅನುಮೋದಿತವಲ್ಲದ ಅಭ್ಯಾಸಗಳು ಉಂಟಾಗುತ್ತದೆ. ಯಾವಾಗಲೂ ರಾಹು ಕಾನೂನಿಗೆ ವಿರುದ್ಧವಾಗಿರುವ ಚಟುವಟಿಕೆಗಳನ್ನು ಗುರುತಿಸುತ್ತೆ. ಜಾತಕ ಭೇಟಿಯಾಗುವ ಎದುರು ವ್ಯಕ್ತಿ, ತಾಯಿಗೆ ತಾಯಿಯ ಮನೆ ಅಂದರೆ ಅಜ್ಜಿಯ ಮನೆ, ಜಂಟೆ ಉದ್ಯಮ ಅಂದರೆ ಜಾಯಿಂಟ್ ವೆಂಚರ್, ವೈವಾಹಿಕ ಕಾಲ ಅಂತಹ ಕಾರಕತ್ವಗಳನ್ನು ಸೂಚಿಸುತ್ತೆ. ಪಾಲುದಾರರು ಅಂದರೆ ನಿಮ್ಮ ಬಾಳನ್ನು ಹಂಚಿಕೊಳ್ಳುವವರು, ನಿಮ್ಮ ಕೆಲಸಗಳು ಮತ್ತು ಹಣಕಾಸುಗಳನ್ನು ಹಂಚಿಕೊಳ್ಳುವವರು ಅಂತಲೂ ಹೇಳಬಹುದು. 8ನೆಯ ಭಾವ ಇದನ್ನು ಅಷ್ಟಮ ಭಾವ ಅಥವಾ ಆಯುಭಾವ ಅಂತಲೂ ಹೇಳಬಹುದು. ಕಾರ್ಯಗಳಲ್ಲಿ ವಿಘ್ನ, ಆಯುಧಗಳಿಂದ ಪೆಟ್ಟಾಗದು, ಅಪಮಾನ, ದುಃಖ, ದೀರ್ಘಕಾಲದ ರೋಗಗಳು, ಕಷ್ಟಗಳು, ನಷ್ಟಗಳು, ದೀರ್ಘಕಾಲದ ಹಗೆತನ, ಎನಿಮಿಟಿ, ಅನಗತ್ಯ ಅಲೆದಾಡುವುದು, ಗಂಟಾಂತರ, ಶಸ್ತ್ರಚಿಕಿತ್ಸೆ, ಉಯಿಲು, ವಿಮಾಹಣ ಅಂದರೆ ಇನ್ಶೂರೆನ್ಸ್ ಮನಿ, ಗುಪ್ತಾಂಗಗಳು, ಗರ್ಭಕೋಶ, ಹೆಚ್ಚು ಬಡ್ಡಿ ಕಟ್ಟುವುದು, ಸಂಕಟ, ಹೋರಾಟ, ದೇಹದ ಭಾಗ ದುರಸ್ತಿ, ಆಸ್ಮಿಕ ತೊಂದರೆಗಳು, ದೇವರ ಅನುಗ್ರಹದಿಂದ ವಂಚಿತ, ಅಪಖ್ಯಾತಿ, ದುರದೃಷ್ಟ, ದುರ್ಮರಣ, ಆತ್ಮಹತ್ಯ, ಲಂಚ, ಅಪಘಾತ, ದೀರ್ಘಕಾಲದ ಅನಾರೋಗ್ಯ, ಹೆಂಡತಿಯ ಕುಟುಂಬ ಅಥವಾ ಗಂಡನ ಕುಟುಂಬ, ಪಾಲುದಾರರ ಹಣಕಾಸುಗಳು, ಮಾಟ ಮಂತ್ರ ಮಾಡುವುದು, ಮರೆಯಲ್ಲಿರುವುದು, ದುಷ್ಟನಾಗಿರುವುದು, ಕಳ್ಳ, ಕೊಲೆಗಾರನಾಗಿರುವುದು ಅಂತಹ ವಿಷಯಗಳನ್ನು ಸೂಚಿಸಿ. ಮ್ಯಾಕ್ಸಿಮಮ್ 8ನೇ ಭಾವ ಒಂದು ನೆಗೆಟಿವ್ ಭಾವ ಅಂತಲೇ ಅಂದ್ಕೊಳ್ಬೋದು. ಅದು 8ನೇ ಭಾವಕ್ಕೆ ಅಶುಭ ಗ್ರಹಗಳ ಸಂಪರ್ಕವಿದ್ದರೆ ಇನ್ನೂ ಬಹಳಷ್ಟು ಕಷ್ಟಗಳು ಉಂಟಾಗುತ್ತೆ. ಮತ್ತು 9ನೇ ಭಾವವನ್ನು ನೋಡೋಣ. 9ನೆಯ ಭಾವ ಇದನ್ನು ಪಿತೃಭಾವ ಅಥವಾ ಭಾಗ್ಯ ಭಾವ ಅಂತಲೂ ಹೇಳಬಹುದು. ತಂದೆ, ಉನ್ನತ ಶಿಕ್ಷಣ, ಹೈಯರ್ ಸ್ಟಡೀಸ್, ದೇವಸ್ಥಾನ ಸೇವೆಗಳು, ದೂರದ ಪ್ರಯಾಣಗಳು, ಧರ್ಮಶ್ರದ್ಧೆ, ಗುರುಪದೇಶ, ಕುಲವೃತ್ತಿ, 2ನೆಯ ಮದುವೆ ಅಥವಾ 2ನೆಯ ಹೆಂಡತಿ, ದೇವರಲ್ಲಿ ನಂಬಿಕೆ, ವಿಮಾನದಲ್ಲಿ ಪ್ರಯಾಣ, ನ್ಯಾಯಾಂಗ ಇಲಾಖೆ, ತೀರ್ಥ ಸ್ಥಳಗಳಿಗೆ ಯಾತ್ರೆ ಹೋಗುವುದು, 3ನೆಯ ಮಗು, ಪುಣ್ಯ, ವಿದೇಶದಲ್ಲಿ ಶಿಕ್ಷಣ ಅಂದರೆ ಫಾರಿನ್ ಸ್ಟಡೀಸ್, ದೇವಸ್ಥಾನ, ದಾನ, ಧರ್ಮ, ಗುರುಪದೇಶ ಅಂತಹ ವಿಷಯಗಳನ್ನು ಸೂಚಿಸುತ್ತೆ. 10ನೆಯ ಭಾವ ಇದನ್ನು ಜೀವನ ಭಾವ ಅಥವಾ ದಶಮ ಭಾವ ಅಥವಾ ಕರ್ಮ ಭಾವ ಅಂತಲೂ ಹೇಳಬಹುದು. ನಿಮ್ಮ ಜೀವನ, ಕೀರ್ತಿ, ಖ್ಯಾತಿ, ವೃದ್ಧಿ, ದತ್ತಪುತ್ರ, ಅತ್ತೆ, ಕರ್ಮ ಕಾರ್ಯಗಳ ವೆಚ್ಚ, ಸ್ಥಾನ ಅಂದರೆ ಪದವಿ, ವ್ಯಾಪಾರ, ಉದ್ಯಮ, ಕಸುಮ, ಉದ್ಯೋಗ, ಉತ್ಪಾದಿಸಲು, ಪ್ರೊಡಕ್ಷನ್, ಸರ್ಕಾರದ ಬಹುಮಾನ, ಮೆಚ್ಚಗೆ, ಮದುವೆ ನಿಷೇಧ ಅಂತಹ ವಿಷಯಗಳನ್ನು ಸೂಚಿಸುತ್ತೆ. 11ನೆಯ ಭಾವ ಇದನ್ನು ಲಾಭ ಭಾವ ಅಥವಾ ಏಕಾದಶ ಭಾವ ಅಂತಲೂ ಹೇಳಬಹುದು. ಎಲ್ಲ ರೀತಿಯ ಲಾಭಗಳು, ಹಿರಿಯ ಸಹೋದರ ಅಂದರೆ ಅಣ್ಣ ಮತ್ತು ಅಕ್ಕನ ಬಗ್ಗೆ ಸೂಚಿಸುತ್ತೆ. ರೋಗಗಳ ನಿವರ್ತಿ, ಕಾರ್ಯಸಿದ್ಧಿಗಳು, ಧನಪ್ರಾಪ್ತಿ, ಸ್ನೇಹಿತರು, ಉಳಿತಾಯ ಹಣ, ಆಸ್ಪತ್ರೆಯಿಂದ ಮನೆಗೆ ತಿರುಗಿ ಬರುವುದು, ಎಲ್ಲ ರೀತಿಯ ಸಂತೋಷಗಳು, ಸಂಸತ್ತು ಮತ್ತು ವಿಧಾನಸಭೆ ಅಂತಹ ವಿಷಯಗಳನ್ನು ಸೂಚಿಸುತ್ತೆ. 12ನೆಯ ಭಾವ ವ್ಯಯಭಾವ, ಹಣಕಾಸಿನ ವ್ಯಯ ಅಥವಾ ನಷ್ಟ, ಹೊರದೇಶದಲ್ಲಿರುವುದು, 2ನೇ ಉದ್ಯಮದಲ್ಲಿ ಹೂಡಿಕೆ, ಸೆರೆವಾಸ, ಆಸ್ಪತ್ರೆಗೆ ಸೇರುವುದು ಅಥವಾ ಆಸ್ಪತ್ರೆಯಲ್ಲಿ ಇರುವುದು, ಮರೆಯಲ್ಲಿ ಬದುಕುವುದು, ಮೋಕ್ಷಸ್ಥಾನ ಅಂದರೆ ಎಲ್ಲ ವಿಚಾರಗಳಿಂದಲೂ ಬಿಡುಗಡೆಯಾಗುವುದು, ಶಯನ ಸುಖ, ಹಾಸ್ಟೆಲ್ ವಾಸ, ಮೆದುಳಿನ ವೈಫಲ್ಯ, ವಿದೇಶಿ ಪೌರತ್ವ ಅಂತಹ ವಿಷಯಗಳನ್ನು ಸೂಚಿಸಿ. ಈ ರೀತಿ ಒಂದೊಂದು ಭಾವಗಳಿಗೂ ಇನ್ನಷ್ಟು ಕಾರಕತ್ವಗಳು ಇದ್ದಾವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದ ಕಾರಕತ್ವಗಳನ್ನು ಮಾತ್ರ ಹೇಳಿದ್ದೀನಿ. ಇನ್ನು ಮುಂದಿನ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಹೊಸ ಕಾರಕತ್ವಗಳು ಒಂದೊಂದು ಪರಿಸ್ಥಿತಿಗೆ ತಕ್ಕಂಥದ್ದಾಗಿ
ಹೇಳಬೇಕಾಗತ್ತೆ. ಉದಾಹರಣೆಗೆ ದೇಹದ ಆರೋಗ್ಯದ ಬಗ್ಗೆ ವಿವರಿಸುವಾಗ ಒಂದೊಂದು ಭಾವಗಳು ಸೂಚಿಸುವ ಕಾರಕತ್ವ ಅಂಗಗಳನ್ನು ಹೇಳಬೇಕಾಗತ್ತೆ. ಸ್ನೇಹಿತರೆ, ಈ ಎಲ್ಲ ಕಾರಕತ್ವಗಳನ್ನು ಖಂಡಿತ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆವಾಗಲೇ ನೀವು ಜಾತಕದಲ್ಲಿ ಫಲಗಳನ್ನು ವಿಶ್ಲೇಷಣೆ ಮಾಡುವಾಗ ತುಂಬ ಸರಳವಾಗಿರುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ 12 ರಾಶಿಗಳ ಕಾರಕತ್ವಗಳನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳೆಲ್ಲ ಬರುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.